ಹೇಳ್ತಾ 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 ಓಂಕಾರ ನಮಗೆ ಫಸ್ಟು ಇಂದ್ರಿಯ ನಿಗ್ರಹ ಹಿಂದೆ ಇದ್ದಾಗ ಸ್ವಲ್ಪ ಜೋರಾಗಿ ಹೇಳಬೇಕು, ಆಮೇಲೆ ಬರ್ತಾ ಬರ್ತಾ ಕಮ್ಮಿ ಮಾಡಿಕೊಂಡು ಮಾನಸಿಕವಾಗಿ ಅದೇ ನಮಗೆ ಇಲ್ಲ ಪ್ರಾಣಾಯಾಮ ನಮ್ಮ ಯೋಗದಲ್ಲಿ ಹೇಳ್ದಂಗೆ ಎಲ್ಲ ಹಂತಗಳು ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಸಿದ್ಧಿಯಾಗಿ ನಮಗೆ ಮೋಕ್ಷ ಸಿಗುತ್ತೆ. ಮೋಕ್ಷ ನಾವು ಬದುಕಿದ್ದಾಗಲೇ ಜೀವನ್ಮುಕ್ತರಾಗಿರ್ತೇವೆ, ಬದುಕಿದ್ದಾಗಲೇ ಜೀವನ್ಮುಕ್ತರಾಗಿರ್ತೀವಿ. ಅಂಥ ಸ್ಥಿತಿಯನ್ನು ಪಡೆಯೋದಕ್ಕೆ ನಾವು ಹುಟ್ಟಿರೋದು. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ. ಮಾನವ ಜನ್ಮದಲ್ಲಿ ಅಧರ್ಮ ಮಾಡಬಾರ್ದು, ಅನೀತಿ ಮಾಡಬಾರ್ದು. ಪ್ರಪಂಚ ಯಾವತ್ತು ನಶ್ವರ ಅಂತಲೇ ತಿಳ್ಕೋಬೇಕು, ಭಗವಂತನೇ ನಿತ್ಯ ಅಂತ ತಿಳ್ಕೋಬೇಕು. ಭಗವಂತನೇ ಇಲ್ಲ ಜ್ಞಾನದಾತ, ಭಕ್ತಿದಾತ, ನಮಗೆಲ್ಲ ಕೊಡವನು, ನಮಗೆ ಜೀವನ ಕೊಡವನು. ಅಂಥ ಭಗವಂತನ ನಾವು ಶರಣಾದರೆ ನಮಗೆ ಮೋಕ್ಷ ಸಾಮ್ರಾಜ್ಯವನ್ನು ಕೊಟ್ಟು ಕಾಪಾಡ್ತಾನೆ, ಮುಕ್ತಿಯನ್ನು ಕೊಟ್ಟು ಕಾಪಾಡ್ತಾನೆ. ನಮಗೆ ಜನ್ಮದಲ್ಲಿ 90% ನಾವು ಸಾಧನೆ ಮಾಡಿದರೆ ಈ ಜನ್ಮದಲ್ಲಿ ಇನ್ನು 10% ನಾವು ಜನ್ಮದಲ್ಲಿ 10ನೇ ಕ್ಲಾಸ್ ಪಾಸ್ ಮಾಡಿರ್ತೀವಿ. ಅಲ್ಲಿವರೆಗೂ ಫ್ರೀಯಾಗಿ ಬಂದ್ಬಿಡುತ್ತೆ ನಮ್ದೇನೇನೈತೋ ಅದು. ಆಮೇಲೆ ಈ ಜನ್ಮದಲ್ಲಿ ಕಂಟಿನ್ಯೂಟಿ ಆಗುತ್ತೆ, ಮುಂದುವರೆದು ಬಿಟ್ಟು ಮುಂದಕ್ಕೆ ನಮಗೆ ಆತ್ಮಾರಾಮನಾಗಿ, ಆತ್ಮಾರಾಮ, ಆನಂದರಮಣ, ಅಚ್ಯುತ. ಅಚ್ಯುತ ಅಂದ್ರೇನು? ಚ್ಯುತಿ ಇಲ್ಲದವನು. ನಮಗೆ ಜ್ಞಾನ, ಅಜ್ಞಾನ ಅನ್ನೋದು ಲವಲೇಶವೂ ಇರಬಾರ್ದು, ಒಂದು ಸೆಕೆಂಡ್ ಕೂಡ ಬರಬಾರ್ದು. ಪ್ರಪಂಚ ನಿತ್ಯ ಅಂತ ಬರಬಾರ್ದು, ಯಾವುದೇ ಸುಖ ಬೇಕು ಅಂತ ಬರಬಾರ್ದು. ಅಂತ ಜೀವನ್ ಮುಕ್ತಿಯನ್ನ ಪಡೆಯೋದಕ್ಕೆ ನಾಮಸ್ಮರಣೆ, ವೇದಾಂತ, ಭಕ್ತಿ, ಭಗವದ್ಗೀತಾ ವಚನಗಳು ಯಾರ್ಯಾರು ಮಹಾತ್ಮರಿದ್ದಾರೋ ನಾವು ಜಾತಿ ಭೇದ ಮಾಡೋಂಗಿಲ್ಲ. ಒಂದು ಮಗು ಹೇಳಿದ್ರು ನಾವು ಕೇಳಬೇಕು. ಉಪನಿಷತ್ತುಗಳು, ವೇದಗಳು ಸಾವಿರಾರು ವರ್ಷ ಇದೆ. ಇನ್ನು ಆ ದೇಶ ಹುಟ್ಟಿರಲಿಲ್ಲ, ಅವಾಗಲೇ ಜ್ಞಾನ ಅಂತ ಜ್ಞಾನವನ್ನು ಕೊಟ್ಟರು ಯಾರು? ಗುರುಗಳು, ಸಹಸ್ರ ಋಷಿಗಳು. ಅವೆಲ್ಲ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ರಾಶಿ ರಾಶಿ ವೇದ ಉಪನಿಷತ್ತುಗಳಿಂದ ವಿಭಾಗ ಮಾಡಿ ಕೊಟ್ಟಿರ್ತಕ್ಕಂಥ ನೀರು ವೇದವ್ಯಾಸ. ಆ ವೇದವ್ಯಾಸರ ಒಂದು ಜನ್ಮ ದಿನಾಚರಣೆಯನ್ನ ಗುರು ಪೂರ್ಣಿಮೆ ಅಂತ ಇವತ್ತಿನಿಂದ ಎಲ್ಲ ಗುರುಗಳನ್ನು ನೆನೆಸುವ ಮೂಲಕ ಆಚರಣೆ. ನಿಜಕ್ಕೂ ಸಹ ಈ ಒಂದು ಅದ್ಭುತ ಕಾರ್ಯ ನಮ್ಮೆಲ್ಲರ ಗುರುಗಳನ್ನ ನೆನೆಸುವುದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಗುರುಗಳಂದ್ರೆ ಯಾರು? ಗುರುಗಳು ಅಂದ್ರೆ ದೀಪ. ದೀಪ ಅಂದ್ರೆ ಬೆಳಕು. ಬೆಳಕು ಅಂದ್ರೆ ಜ್ಞಾನ. ಆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಯಾರು? ಗುರುಗಳು. ಅಂತ ಗುರುಗಳನ್ನ ಆಶ್ರಯಿಸಿ ಅವರಿಂದ ಜ್ಞಾನ ಪಡೆಯುವುದೇ ನಮ್ಮಂಥವರ ಜನಸಾಮಾನ್ಯರ ಒಂದು ಇಚ್ಛೆ. ಅಂತ ಗುರುಗಳು ಧರಿಸಿ ಅಂತವರಿಂದ ಜ್ಞಾನವನ್ನು ಪಡೆದು ಇಷ್ಟೊತ್ತುಗಳನ್ನ ಬೆಳೆಸುವಗಳು ಮೋಕ್ಷವನ್ನು ಪಡೆಯೋದಕ್ಕೆ. ಹಾಗೆ ನಮಗೆ ಗುರುವಿನ ಅನುಗ್ರಹ ಆಗಿದೆ ಅನ್ನೋದಕ್ಕೆ ನಮ್ಮಲ್ಲಿ ಏನು ಲಕ್ಷಣಗಳು ಕಾಣಿಸ್ಕೋಬೇಕು ಅದು ಕೂಡ ಶಾಸ್ತ್ರ ಹೇಳುತ್ತೆ. ಗುರುವಿನ ಅನುಗ್ರಹ ಆದಮೇಲೆ ನಾವು ಧರ್ಮ ಮಾರ್ಗದಿಂದ ಪಕ್ಕಕ್ಕೆ ಹೋಗಲ್ಲ. ಇದು ನಿಜವಾದ ಅನುಗ್ರಹ ಆಗಿದೆ ಎನ್ನುವುದಕ್ಕೆ ಗುರು. ನಮ್ಮ ದೇಶದಲ್ಲಿ ಹಲವಾರು ಜನ ಸಾಧಕರು, ಸಿದ್ಧ ಪುರುಷರು ಎಲ್ಲ ಆಗಿರ್ಬೋದು, ಸಂತರು, ಅವರು ಭಗವಂತನ ಅನುಗ್ರಹ ಅಥವಾ ಗುರುವಿನ ಅನುಗ್ರಹ ಪಡ್ಕೊಳ್ಳೋಕೆ ಮೊದಲು ಲೌಕಿಕರಂತೆ ಜೀವನ ಮಾಡಿದ್ರು. ಆದರೆ ಒಮ್ಮೆ ಗುರುವಿನ ಅನುಗ್ರಹ ಆದ ಮೇಲೆ ಅವರ ಜೀವನ ಬಹಳ ಬದಲಾವಣೆ ಆಯಿತು. ನಾನು ಮಾಡಬೇಡ, ಸ್ವಧರ್ಮವನ್ನು ಮಾಡುವಂತ ಎಚ್ಚರಿಸಿತು. ಈ ಎಚ್ಚರಿಕೆಯನ್ನ, ಜಾಗೃತಿಯನ್ನ ಉಂಟು ಮಾಡೋದೇ ಗುರುವಿನ ಅನುಗ್ರಹ. ನಾನೇನಾದರೂ ತಪ್ಪು ಮಾಡಕ್ಕೆ ಮೊದಲೇ ನನಗೆ ಒಳಗಡೆ ಜಾಗೃತಿ ಆಗಬೇಕು. ಇದು ತಪ್ಪು, ಇದು ಅಧರ್ಮ, ನಾನು ಮಾಡಬಾರ್ದು, ಇದು ನನ್ನ ಸ್ವಧರ್ಮ ಅಲ್ಲ. ನನಗೆ ಜಾಗೃತಿ ಉಂಟಾಯ್ತಾ, ಗುರು ಕೃಪೆ ಆಗಿದೆ. ವಿಷ ಅಂತ ಗೊತ್ತಾದ್ಮೇಲೆ ಗೊತ್ತಿಲ್ಲದೆ ತಿಂತಾ ಇರ್ಬೋದು,
ಏನೇನೋ ತೊಂದರೆ ಆಗಿರ್ಬೋದು, ಗೊತ್ತಿದ್ದು ಯಾರು ತಿನ್ನಲ್ಲ. ಹಾಗೇನೆ ಅಧರ್ಮ ನನಗೆ ತೊಂದರೆ ಆಗತ್ತೆ, ಇದರಿಂದ ನನ್ನ ಜೀವನ ಹಾಳಾಗತ್ತೆ, ನರಕ ಪ್ರಾಪ್ತಿ ಆಗುತ್ತೆ ಅಂತ ನಮಗೆ ಗೊತ್ತಿದ್ರೆ ನಾವು ಅದನ್ನು ಮಾಡಲ್ಲ. ಈ ಜಾಗೃತಿಯನ್ನು ಉಂಟು ಮಾಡೋದೇ ಗುರುಕೃಪೆ. ರಾಮಕೃಷ್ಣರು ಅವರನ್ನು ನೋಡಿ, ನಿನ್ನ ಮುಖದ ಮೇಲೆ ಏನೋ ಕಪ್ಪು ನೆರಳಿದ್ದಾಗಿದೆಯಲ್ಲ, ಏನ್ ತಪ್ಪು ಮಾಡಿದ್ಯಾ ನೀನು ಅಂತ ಅವ್ರು ಬಂದು ಕುತ್ಕೊಂಡ್ರು. ಶ್ರೀರಾಮಕೃಷ್ಣ ಕೇಳಿದ್ರು, ಏನ್ ತಪ್ಪು ಮಾಡಿದ್ಯಾ ನೀನು? ಅವ್ರು ಹೇಳ್ತಾರೆ, ನಾನೇನೋ ತಪ್ಪು ಮಾಡಿಲ್ವಲ್ಲ. ಇಲ್ಲ, ನೀನೇನೋ ಮಾಡಿದ್ಯಾ, ನಿನ್ ಮುಖದ ಮೇಲೆ ಕಪ್ಪು ನೆರಳು ಅಂದ್ರೆ ಪಾಪದ ನೆರಳು ಕಾಣಿಸ್ತಾ ಇದೆ. ಏನ್ ಮಾಡಿದ್ರು? ಅವ್ರು ಯೋಚನೆ ಮಾಡಿ 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 ಏನು ಮಾಡಿಲ್ಲ. ಕೊನೆಗೆ ಸಿಗುತ್ತೆ, ಹೌದು, ಮಾತನಾಡ್ಬೇಕಾದ್ರೆ ತಮಾಷೆ ಸುಳ್ಳು ಹೇಳ್ಬಿಟ್ಟಿದೆ. ಎಚ್ಚರಿಸ್ತಾರೆ, ನೀನು ಅಧ್ಯಾತ್ಮ ಸಾಧಕನಾಗಿದ್ರೆ ತಮಾಷೆಗೂ ಕೂಡ ಸುಳ್ಳು ಹೇಳಬಾರ್ದು. ಅಪಹಾಸ್ಯ ಅಥವಾ ಉಪಹಾಸ್ಯ, ಒಂದು ಹಾಸ್ಯಕ್ಕೂ ಕೂಡ ನೀನು ಸುಳ್ಳು ಹೇಳಬಾರ್ದು. ಎಚ್ಚರಿಸ್ತಾರೆ. ನೋಡಿ, ಗುರುಕೃಪೆ ಆಗಿದೆ.